ಅದು ಮಳೆಗಾಲದ ಸಮಯ. ಒಂದು ವಾರದಿಂದ ಬಿಟ್ಟೂ ಬಿಡದೆ ಜೋರಾಗಿ ಮಳೆ ಸುರಿಯುತ್ತಿತ್ತು. ಮಳೆರಾಯನ ರೌದ್ರಾವತಾರದಿಂದ ಕೆರೆ ಕಟ್ಟೆಗಳೆಲ್ಲ ತುಂಬಿ ಹೋಗಿತ್ತು. ಉಮಾ ಆಂಟಿ ದಪ್ಪನೆಯ ಕಂಬಳಿಯನ್ನ ಹೊದ್ಕೊಂಡು ಮನೆ ತುಂಬ ಓಡಾಡ್ತಿದ್ಲು. ಅವಳಿಗೆ ಮೊದಲಿನಿಂದಲೂ ಚಳಿಯನ್ನ ಸಹಿಸಿಕೊಳ್ಳೋಕೆ ಆಗ್ತಿರ್ಲಿಲ್ಲ. ಅವಳು ಅಡುಗೆ ಮನೆಗೆ ಹೋಗಿ ಒಲೆ ಮೇಲೆ ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾಯೋಕೆ ಇಡ್ತಾಳೆ. ನಂತರ ಕೊಯ್ದು ರೆಡಿ ಮಾಡಿದ್ದ ಮೆಣಸುಗಳನ್ನ ಕಡಲೆ ಹಿಟ್ಟಿಗೆ ಅದ್ದಿ ಎಣ್ಣೆಗೆ ಬಿಡ್ತಾಳೆ. ಬಿಸಿ ಬಿಸಿಯಾಗಿ ರೆಡಿಯಾದ ಬೋಂಡಗಳನ್ನ ಒಂದು ಬೌಲ್ಗೆ ಹಾಕಿ ಚಾವಡಿಗೆ ಬಂದು ಕೂತ್ಕೊಂಡು ಮಳೆಯನ್ನ ನೋಡ್ತಾ ಬೋಂಡ ತಿಂತಿರ್ತಾಳೆ. ಆಗ ಕಪ್ಪು ಕೊಡೆ ಹಿಡ್ಕೊಂಡು ಒಬ್ಬ ಹುಡುಗ ಬರ್ತಾನೆ. ಅವನೇ ರಾಜ. ರಾಜನಿಗೆ ಉಮಾ ಅಂದ್ರೆ ತುಂಬಾನೇ ಇಷ್ಟ. ಉಮಾಳ ಗಂಡ 2 ವರ್ಷದ ಹಿಂದೆ ಮುಂಬೈಗೆ ಹೋಗಿದ್ರು. ಮನೆಯಲ್ಲಿ ಅವಳನ್ನ ಬಿಟ್ರೆ ಬೇರೆ ಯಾರೂ ಇರಲ್ಲ. ಆಗ ಅವಳ ಬೇಸರ ಕಳೆಯಲು ರಾಜ ಅವಳ ಮನೆಗೆ ಬರ್ತಿದ್ದ. ಉಮಾಳಿಗೂ ಕೂಡ ರಾಜ ಅಂದ್ರೆ ತುಂಬಾನೇ ಪ್ರೀತಿ. ಅವನು ಕೊಡೆನ ಮಚ್ಚಿಟ್ಟು ಒಳಗಡೆ ಬರ್ತಾನೆ. ಆಗ ಉಮಾ 2 ಬೋಂಡವನ್ನ ಅವನಿಗೆ ತಿನ್ನಲು ಕೊಡ್ತಾಳೆ. ಇಬ್ಬರೂ ಮಳೆಯನ್ನ ನೋಡ್ತಾ ಬಿಸಿ ಬಿಸಿ ಬೋಂಡವನ್ನ ತಿಂತಾರೆ. ನಂತರ ಅವರಿಬ್ಬರು ಅಡುಗೆ ಮನೆಗೆ ಹೋಗ್ತಾರೆ. ಅಲ್ಲಿ ಒಲೆಯಲ್ಲಿ ಆಗಷ್ಟೇ ಬೋಂಡ ಮಾಡಿರೋದ್ರಿಂದ ಕೆಂಡ ಇರುತ್ತೆ. ಅವರಿಬ್ಬರು ಆ ಒಲೆ ಮುಂದೆ ಕೂತ್ಕೊಂಡು ಚಳಿ ಕಾಯಿಸೋಕೆ ಶುರು ಮಾಡ್ತಾರೆ. ಆಗ ಅವರಿಬ್ಬರ ಭುಜ ಟಚ್ ಆಗುತ್ತೆ. ಆದ್ರೂ ಕೂಡ ಇಬ್ಬರು ತೀರಾ ಹತ್ತಿರದಲ್ಲಿ ಕೂತ್ಕೋತಾರೆ. ಆಗ ಮಧ್ಯಾಹ್ನ ಆಗಿರೋದ್ರಿಂದ ಊಟಕ್ಕೆ ಬದ್ನೆಕಾಯಿಯ ಚಟ್ನಿ ಮಾಡಲು ಉಮಾ 2 ಬದ್ನೆಕಾಯಿಯನ್ನ ಆ ಕೆಂಡದಲ್ಲಿ ಸುಡ್ತಾಳೆ. ನಂತರ ಅಲ್ಲೇ ಇರುವ ಕಲ್ಲಿನಲ್ಲಿ ಅದನ್ನ ಹಾಕಿ ಜಜ್ಜಿ ಚಟ್ನಿ ಮಾಡ್ತಾಳೆ. ನಂತರ 2 ಬಟ್ಟಲಿಗೆ ಬಿಸಿ ಬಿಸಿ ಗಂಜಿಯನ್ನ ಬಡಿಸ್ತಾಳೆ. ಅವರಿಬ್ರು ಅಲ್ಲೇ ಒಲೆಯ ಮುಂದೆ ಕೂತು ಊಟ ಮಾಡ್ತಾ ಮಳೆಯನ್ನ ಬೈತಿರ್ತಾರೆ. ಊಟ ಮುಗಿಸಿ ಕೈ ತೊಳ್ಕೊಂಡ್ ಬಂದು ಮತ್ತೊಮ್ಮೆ ಚಳಿ ಕಾಯಿಸಲು ಆ ಒಲೆ ಮುಂದೆ ಕೂತ್ಕೋತಾರೆ. ಆಗ ಉಮಾ ಸ್ವಲ್ಪ ಹಲಸಿನ ಬೀಜಗಳನ್ನ ಒಲೆಯಲ್ಲಿ ಇರುವ ಕೆಂಡಕ್ಕೆ ಹಾಕಿ ಸುಡ್ತಾಳೆ. ಅವರಿಬ್ರು ಆ ಬೀಜಗಳನ್ನ ತಿಂತಿರುವಾಗ ಉಮಾ, ನೀನಿವತ್ ರಾತ್ರಿ ಇಲ್ಲೇ ಉಳ್ಕೋತೀಯ, ರಾತ್ರಿ ಹಲಸಿನಕಾಯಿಯ ಚಿಪ್ಸ್ ಮಾಡೋಣ ಅಂತಾಳೆ. ಅವನಿಗೆ ಹಲಸಿನಕಾಯಿ ಚಿಪ್ಸ್ ಅಂದ್ರೆ ತುಂಬಾನೇ ಇಷ್ಟ. ಹಾಗಾಗಿ ಅವನು ಸರಿ ಅಂತ ಒಪ್ಕೋತಾನೆ. ಆಗ ಉಮಾ, ಈಗ ಜೋರಾಗಿ ಮಳೆ ಸುರಿತಿದೆ. ಮಳೆ ನಿಂತ್ಮೇಲೆ ತೋಟಕ್ ಹೋಗಿ ಹಲಸಿನಕಾಯಿ ತಗೊಂಡ್ ಬರೋಣ. ಅಲ್ಲಿವರೆಗೂ ಇಲ್ಲೇ ಮಲಗೋಣ ಅಂತ ಒಲೆ ಮುಂದೆ ಚಾಪೆ ಹಾಸ್ತಾಳೆ. ಆ ಚಾಪೆ ಮೇಲೆ ಒಂದೇ ಹೊದಿಕೆನ ಹೊದ್ಕೊಂಡು ಇಬ್ಬರೂ ಮಲಗ್ತಾರೆ. ಒಲೆಯಲ್ಲಿ ಬೆಂಕಿ ಇರೋದ್ರಿಂದ ಅಡುಗೆ ಮನೆ ಸ್ವಲ್ಪ ಮಟ್ಟಿಗೆ ಬೆಚ್ಚಗಿರುತ್ತೆ. ಹಾಗಾಗಿ ಉಮಾ ನಿದ್ದೆ ಹೋಗ್ತಾಳೆ. ಆದ್ರೆ ರಾಜನಿಗೆ ನಿದ್ದೆ ಬರಲ್ಲ. ಯೌವನ ತುಂಬಿದ ಉಮಾ ತನ್ನ ಜೊತೆ ಮಲ್ಗಿರೋವಾಗ ಅವನಿಗೆ ಹೇಗೆ ತಾನೇ ನಿದ್ದೆ ಬರುತ್ತೆ. ಅವನು ಅವಳ ಎದೆಗಳನ್ನ ಗಮನಿಸ್ತಾನೆ. ಅದು 2 ಕೈಯಿಂದ ಹಿಡಿದ್ರೂ ಸಿಗಲ್ಲ, ಅಷ್ಟೂ ದೊಡ್ಡಾಗಿರುತ್ತೆ. ಅದನ್ನ ನೋಡಿದ ಅವನಿಗೆ ಉಮಾಳಿಗೆ ಮಾಡ್ಬೇಕೆನಿಸುತ್ತೆ. ಅವನು ಹೊದಿಕೆಯ ಕೆಳಗೆ ತನ್ನ ಚಡ್ಡಿಯೊಳಗೆ ಕೈ ಹಾಕಿ ತನ್ನ ತಮ್ಮನನ್ನ ವಿಚಾರಿಸಿಕೊಳ್ಳೋಕೆ ಶುರು ಮಾಡ್ತಾನೆ. ಅವನಿಗೆ ಅವಳೆರಡು ನಂದಿನಿ ಪ್ಯಾಕೆಟ್ನಲ್ಲಿರೋ ಹಾಲನ್ನ ಕುಡಿಬೇಕು ಅನ್ನಿಸ್ತಿರುತ್ತೆ. ಅವನೀಗ ಸ್ವಲ್ಪ ಅವಳ ಹತ್ತಿರ ಹೋಗಿ ಮಲಗಿ ತನ್ನ ತಮ್ಮನನ್ನ ಅವಳ ಹಿಂಬದಿಗೆ ಒತ್ತುತ್ತಾನೆ. ಆಗ ಅವಳಿಗೆ ಎಚ್ಚರವಾಗುತ್ತೆ. ಅದನ್ನು ನೋಡಿದ ಅವನು ಜೋರು ನಿದ್ದೆ ಬಂದಂತೆ ನಟಿಸ್ತಾನೆ. ಅವಳು ಎದ್ದು ನೋಡಿದಾಗ ಮಳೆ ಸ್ವಲ್ಪ ಮಟ್ಟಿಗೆ ನಿಂತಿರುತ್ತೆ. ಆಗ ಅವಳು ರಾಜನನ್ನ ಏಳಿಸಿ, ಮಳೆ ನಿಂತಂತಿದೆ ಕಣೋ, ನಾವಿಬ್ರು ಈಗ್ಲೇ ತೋಟಕ್ ಹೋಗಿ ಹಲಸಿನಕಾಯಿ ತಗೊಂಡ್ ಬರೋಣ ಏಳು ಅಂತ ಹೇಳ್ತಾಳೆ.
ಅವನು ಎದ್ದ ಕೂಡ್ಲೆ ಉಮಾ ಕಾಫಿ ಮಾಡಿ ಕೊಡ್ತಾಳೆ. ಇಬ್ಬರೂ ಕಾಫಿ ಕುಡಿದು ಕೈಯಲ್ಲಿ ಕೊಡೆಯನ್ನ ಹಿಡಿದು ತೋಟದ ಕಡೆ ಹೆಜ್ಜೆ ಹಾಕ್ತಾರೆ. ಆಗ ಮೋಡವನ್ನ ನೋಡಿದ ಉಮಾ ಅದು ಕಪ್ಪುಗಟ್ಟಿರೋದನ್ನ ನೋಡಿ, ಇನ್ನೊಂದು ಜೋರು ಮಳೆ ಬರುವಂತೆ ಕಾಣಿಸ್ತಿದೆ ಕಣೋ, ನಾವು ಬೇಗನೆ ಹಲಸಿನಕಾಯಿನ ಕಟ್ಕೊಂಡು ಮನೆ ಕಡೆ ಹೊರಡೋಣ ಅಂತ ಹೇಳ್ತಾಳೆ. ಅವರಿಬ್ರು ಈಗ ಹಲಸಿನ ಮರದ ಹತ್ತಿರ ಬರ್ತಾರೆ. ಕತ್ತಿಯನ್ನ ಬಾಯಲ್ಲಿಟ್ಕೊಂಡ ರಾಜ ಮರ ಹತ್ತಿ ಎಲೆಯ ಹಲಸಿನಕಾಯಿಯನ್ನ ಕಡಿದು ಹಾಕ್ತಾನೆ. ನಂತರ ಇಬ್ಬರೂ ಒಂದೊಂದು ಹಲಸಿನಕಾಯಿಯನ್ನ ಹಿಡ್ಕೊಂಡು ಮನೆಗೆ ಹೋಗ್ಬೇಕೆಂದು ಬೇಗ ಬೇಗ ಹೆಜ್ಜೆ ಹಾಕ್ತಿರ್ತಾರೆ. ಆಗ ಉಮಾ ಕಾಲು ಜಾರಿ ಗೆದ್ದೆಗೆ ಬೀಳ್ತಾಳೆ. ಅವಳು ಹಿಡ್ಕೊಂಡಿದ್ದ ಹಲಸಿನಕಾಯಿ ಕೂಡ ಗದ್ದೆಗೆ ಬೀಳುತ್ತೆ. ಅವಳ ಮೈಪೂರ್ತಿ ಕೆಸರಾಗಿ ಹೋಗುತ್ತೆ. ಆಗ ತನ್ನ ಕೈಯಲ್ಲಿದ್ದ ಹಲಸಿನಕಾಯಿ ಮತ್ತು ಕೊಡೆಯನ್ನ ಅಲ್ಲೇ ಅಂಚಿನ ಮೇಲಿಟ್ಟ ರಾಜ ಅವಳನ್ನ ಮೇಲಕ್ಕೆತ್ತಾನೆ. ಅವಳ ಕಣ್ಣಿಗೆಲ್ಲ ಕೆಸರು ಹೋಗಿ ಅವಳಿಗೆ ಸರಿಯಾಗಿ ಕಣ್ಣು ಕಾಣಿಸ್ತಿರಲ್ಲ. ಆಗ ಅವಳನ್ನ ತೋಡಿನ ಹತ್ತಿರ ಕರ್ಕೊಂಡ್ ಬಂದ ರಾಜ ಅಲ್ಲಿ ಹರಿಯುತ್ತಿರೋ ನೀರಿಂದ ಅವಳ ಮುಖವನ್ನ ತೊಳಿತಾನೆ. ಅವಳ ಕಣ್ಣಿಗೆ ನೀರು ಬಿಟ್ಟು ಕೆಸರನ್ನೆಲ್ಲ ತೆಗೀತಾನೆ. ನಂತರ ನಿಮ್ಮ ಬಟ್ಟೆಯನ್ನ ಇಲ್ಲೇ ಕಳ್ಚಿ ತೆಗ್ದು ನೀರಲ್ಲಿ ವಾಶ್ ಮಾಡಿ, ಲೇಟಾದ್ರೆ ಕಲೆಗಳು ಹೋಗಲ್ಲ ಅಂತಾನೆ. ಆಗ ಅವಳು ಇಲ್ಬೇಡ, ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ ಅಂತಾಳೆ. ಆಗ ರಾಜ ಇಲ್ಲಿಗೆ ಯಾರೂ ಬರಲ್ಲ, ನಾನೇ ತಾನೇ ಇರೋದು, ಏನಾಗಲ್ಲ, ತೆಗ್ದು ವಾಶ್ ಮಾಡಿ ಅಂತ ಅವನೇ ಅವಳ ಸೀರೆ ಕಳಚಿ ಲಂಗದ ಜೊತೆಗೆ ಕಾಚವನ್ನ ಕೂಡ ಕಳಚಿ ಹಾಕ್ತಾನೆ. ಈಗ ಅವಳು ಯಾವುದೇ ಬಟ್ಟೆ ಇಲ್ಲದೆ ದಂಡೆ ಮೇಲೆ ನಿಂತಿರ್ತಾಳೆ. ನಂತರ ಅವಳನ್ನ ನೀರಿಗಿಳಿಸಿದ ರಾಜ ಅವಳ ಮೈನೆಲ್ಲ ನೀರ್ ಹಾಕಿ ತಿಕ್ಕಿ ತಿಕ್ಕಿ ತೊಳಿತಾನೆ. ಅವಳ ತುಂಬಿದ ಎದೆಗಳು, ಸೊಂಟದ ಕೆಳಗಿರೋ ಸೀಳು, ತುಟಿ ಮತ್ತೆ ಹಿಂದಿನ ಭಾಗ ಎಲ್ಲವನ್ನೂ ತೊಳಿತಾನೆ. ಅವನ ಕೈಸ್ಪರ್ಶ ಅವಳಿಗೆ ರೋಮಾಂಚನವನ್ನುಂಟು ಮಾಡ್ತಿರುತ್ತೆ. ಅವಳನ್ನು ಕೆಸರಿನಿಂದ ಎತ್ತುವಾಗ ಅವಳು ಅವನನ್ನ ತಬ್ಬಿದ್ರಿಂದ ರಾಜನ ಬಟ್ಟೆಗಳು ಕೂಡ ಕೊಳೆಯಾಗಿರುತ್ತೆ. ಹಾಗಾಗಿ ಅವನು ತನ್ನೆಲ್ಲಾ ಬಟ್ಟೆಯನ್ನ ತೆಗೆದು ವಾಶ್ ಮಾಡ್ತಾನೆ. ಈಗ ಇಬ್ಬರೂ ಆ ತೋಡಿನಲ್ಲಿ ಬಟ್ಟೆ ಇಲ್ಲದೆ ನಿಂತಿರ್ತಾರೆ. ಅವಳ ಕಣ್ಣುಗಳು ಅವನ ತಮ್ಮನ ಮೇಲೆ ಹೋಗುತ್ತೆ. ಹುಲ್ಲುಗಳ ನಡುವೆ ದಪ್ಪದಾಗಿ ಹುದುಗಿಕೊಂಡಿರುವ ಗೂಟ ಅದಾಗಿರುತ್ತೆ. ಅವಳ ಮನಸ್ಸಿನಲ್ಲಿ ಹೇಳಲಾಗದ ಭಾವನೆಗಳು ಮೂಡೋಕೆ ಶುರುವಾಗುತ್ತೆ. ಅವರಿಬ್ಬರೂ ಒಬ್ಬರನ್ನೊಬ್ಬರ ಮೈತಿಕ್ಕಿ ಸ್ನಾನ ಮಾಡಿಸ್ತಾರೆ. ಅಷ್ಟ್ರಲ್ಲಿ ವಾಶ್ ಮಾಡಿಟ್ಟಿರೋ ಅವರಿಬ್ಬರ ಬಟ್ಟೆ ನೀರಿನಲ್ಲಿ ಕೊಚ್ಚಿ ಹೋಗುತ್ತೆ. ನೀರು ತುಂಬಾರ ಬಸದಲ್ಲಿ ಹರಿತಿರೋದ್ರಿಂದ ಅವರಿಗೆ ತಮ್ಮ ಬಟ್ಟೆನ ಕಾಪಾಡಿಕೊಳ್ಳೋಕಾಗಲ್ಲ. ಆಗ ಇಬ್ಬರೂ ಒಬ್ಬರನ್ನೊಬ್ಬರ ಮುಖಾನ ನೋಡ್ಕೋತಾರೆ. ಒಂದು ಕೈಯಲ್ಲಿ ಹಲಸಿನಕಾಯಿ ಮತ್ತು ಇನ್ನೊಂದು ಕೈಯಲ್ಲಿ ಕೊಡೆಯನ್ನ ಬಿಡಿಸಿ ಹಿಡ್ಕೊಂಡು ತಮ್ಮ ಶೀಲವನ್ನ ಮುತ್ಕೊಂಡು ಮನೆ ಕಡೆ ಬರ್ತಾರೆ. ಹಾಗೆ ಬರ್ತಿರೋವಾಗ ಜೋರು ಮಳೆ ಕೂಡ ಬರುತ್ತೆ. ಇಬ್ಬರೂ ಪೂರ್ತಿಯಾಗಿ ಒದ್ದೆಯಾಗ್ತಾರೆ. ಮನೆಯೊಳಗೆ ಬಂದವರಿಗೆ ಇಬ್ರಿಗೂ ನಗು ತಡೆಯೋಕಾಗಲ್ಲ. ಇಬ್ಬರೂ ಒಬ್ಬರನ್ನೊಬ್ಬರನ್ನ ನೋಡಿ ನಗ್ತಾರೆ. ಇಬ್ಬರೂ ಮಳೆಯಲ್ಲಿ ನೆಂದಿರೋದ್ರಿಂದ ಬಿಸಿನೀರು ಕಾಯಿಸ್ಕೊಂಡು ಒಟ್ಟಿಗೆ ಸ್ನಾನ ಮಾಡ್ತಾರೆ. ಅಷ್ಟ್ರಲ್ಲಿ ಇಬ್ಬರ ಮನಸ್ಸು ಒಂದಾಗಿರುತ್ತೆ. ಇಬ್ರಿಗೂ ಏನಾದ್ರೂ ಮಾಡ್ಬೇಕಂತ ಆಸೆ ಇದ್ರೂ ಏನೂ ಮಾಡಲ್ಲ. ನಂತರ ಬಟ್ಟೆ ಹಾಕೊಂಡು ಅಡುಗೆ ಮನೆಗೆ ಬಂದ ಅವರಿಬ್ರು ಹಲಸಿನಕಾಯಿಯ ಸೊಳೆಯನ್ನ ಸುಲಿಯೋಕೆ ಶುರು ಮಾಡ್ತಾರೆ. ಒಂದು ಮನೆಯ ಮೇಲೆ ಕೂತ್ಕೊಂಡು ಸೊಳೆ ಸುಲಿತಿದ್ದ ಉಮಾಳ ಕೆಂಪು ಕಾಚ ರಾಜನಿಗೆ ತೋರ್ತಿತ್ತು. ಅವನು ತೊಳೆ ಸುಲಿಯೋವಾಗ ಹಲಸಿನ ಬೀಜವೊಂದು ಅವಳ ಸಾಮಾನಿಗೆ ಹೋಗಿದಾಗುತ್ತೆ. ಆಗ ಉಮಾ, ಹೇ, ಯಾಕೋ ಆ ರೀತಿ ಮಾಡ್ತಿದ್ದೀಯಾ, ಹಾಗೆಲ್ಲ ಮಾಡ್ಬಾರ್ದು ಅಂತಾಳೆ. ಆಗ ರಾಜ, ನಾನು ಬೇಕಂತ ಮಾಡಿದ್ದಲ್ಲ, ಅದು ಹಾರಿ ಹೋಗಿ ಬಿದ್ದಿದ್ದು, ಇದ್ರಲ್ಲಿ ನಂದೇನೂ ತಪ್ಪಿಲ್ಲ ಅಂತಾನೆ. ಅವಳು ಮುಗುಳ್ನಕ್ಕೂ ಸುಮ್ನಾಗ್ತಾಳೆ.
ಸೊಳೆನೆಲ್ಲ ಸುಲಿದ್ಮೇಲೆ ಅವರು ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ತಾರೆ. ನಂತರ ಒಂದು ಬಾಣಲಿಗೆ ಎಣ್ಣೆನ ಕಾಯೋಕಿಟ್ಟು ಅದು ಕಾದ ನಂತರ ಅವರು ಕಟ್ ಮಾಡಿರೋ ಹಲಸಿನಕಾಯಿನ ಹಾಕ್ತಾರೆ. ಬಿಸಿ ಬಿಸಿ ಚಿಪ್ಸ್ ರೆಡಿಯಾಗುತ್ತೆ. ಆಗ ರಾಜ, ನಾವಿಬ್ರು ಬಟ್ಟೆ ಇಲ್ದೆ ಒಂದೇ ಹೊದಿಕೆನ ಹೊದ್ಕೊಂಡು ಈ ಚಿಪ್ಸ್ ಅನ್ನ ತಿಂದ್ರೆ ಮಜಾ ಬರುತ್ತೆ ಅಲ್ವಾ ಅಂತ ಕೇಳ್ತಾನೆ. ಅವಳು ಮುಗುಳ್ನಕ್ಕು, ಹೌದು ಕಣೋ, ತುಂಬಾನೇ ಮಜಾ ಬರುತ್ತೆ, ಹಾಗೇ ಮಾಡೋಣ ಅಂತಾಳೆ. ಅಷ್ಟು ಹೇಳಿದ್ದೇ ತಡ ಇಬ್ಬರೂ ಬಟ್ಟೆ ಇಲ್ದೆ ನಿಂತ್ಕೋತಾರೆ. ಇಬ್ಬರೂ